ಆಕಸ್ಮಿತ ಪ್ರದೀಪ್ ಖ್ಯಾತ ಅಂಕಣಕಾರರು. ಮೇಡಮ್ ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಮೇಡಮ್, ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಬಾಲ್ಯ ವಿವಾಹ ಇನ್ನೂ ಕೂಡ ಜೀವಂತವಾಗಿದೆ. ಹ್ಯೂಮನ್ ಟ್ರಾಫಿಕಿಂಗ್ ನಂತಹ ದರಿದ್ರ ವ್ಯವಸ್ಥೆಯೂ ಕೂಡ ಅಥವಾ ಪದ್ಧತಿಯೂ ಕೂಡ ನಮ್ಮ ರಾಜ್ಯದಲ್ಲಿ ಜಾರಿಯಾಗಿದೆ. ಇನ್ನು ನೀವು ಗಮನಿಸಿರ್ಬೋದು, ಪ್ರತಿಯೊಂದು ಪಕ್ಷವೂ ಕೂಡ ಆಡಳಿತಕ್ಕೆ ಬರೋ ಮುನ್ನ ಒಂದು ಪ್ರಣಾಳಿಕೆ ಅಂತ ಬಿಡುಗಡೆ ಮಾಡ್ತಾರೆ. ಆ ಪ್ರಣಾಳಿಕೆಗಳ ಪೈಕಿ ಬಹುಭಾಗ ಹೆಣ್ಣುಮಕ್ಕಳ ಪರವಾಗಿಯೇ ಇರುತ್ತೆ. ಅದು ಕೇವಲ ಪ್ರಣಾಳಿಕೆಗೆ ಮಾತ್ರ ಸೀಮಿತವಾಗಿದೆ ರಾಜ್ಯದಲ್ಲಿ ಅನ್ನೋದು. ಇಲ್ಲಿ ವಿಷಯ ಬಂದ್ಕೊಂಡ್ಬಿಟ್ಟು ಹೆಣ್ಣು ಮಕ್ಕಳು ಕಣ್ಮರೆ ಆಗ್ತಿರೋದ್ರ ಬಗ್ಗೆ ಮೊದಲನೇದಾಗಿದ್ರು ತುಂಬಾನೇ ಆತಂಕ ಮೂಡಿಸುವಂಥ ವಿಷಯ. ಯಾಕಂತ ಹೇಳಿದ್ರೆ ಒಂದು ಮಗು, ಹೆಣ್ಮಗು ಅಂತಲ್ಲ, ಒಂದು ಕುಟುಂಬದಲ್ಲಿ ಒಂದು ಮಗು ಕಣ್ಮರೆಯಾಗಿದೆ ಅಂತ ಹೇಳಿದ್ರೆ ಆ ಮಗು ಕಣ್ಮರೆಯಾಗೋದು ಕುಟುಂಬದ ಒಂದು ಭವಿಷ್ಯವನ್ನೇ, ಆ ನಗುವನ್ನೇ ಕಿತ್ಕೊಂಡ ಹಾಗೆ. ಸೊ ಹೀಗಿರುವಾಗ ಇಲ್ಲಿ ನಾವು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರ ಸಮಸ್ಯೆ ಕಾರಣ ಏನು? ಬುಡಕ್ಕೆ ಹೋಗ್ಬೇಕು ನಾವೀಗ. ನಾವಿಲ್ಲಿ ಸರ್ಕಾರವನ್ನು ನೀವು ಟೀಕಿಸ್ತೀರಿ, ಪೊಲೀಸ್ ಇಲಾಖೆನ ಟೀಕಿಸ್ತೀರಿ, ಆದರೆ ಅವ್ರು ಮಾತ್ರ ಜವಾಬ್ದಾರಿನಾ? ನಮ್ಮ ಸಮುದಾಯ ಜವಾಬ್ದಾರಿ ಅಲ್ವಾ? ನಾವೆಲ್ಲ ಒಬ್ಬ ನಾಗರಿಕರಲ್ವಾ? ಸೊ ನಾಗರಿಕರ ನಮ್ಮ ಜವಾಬ್ದಾರಿ ಎಲ್ಲಿದೆ? ಹಾಗಿದ್ರೆ ಯಾವ ದಾರಿಲಿ ಹೋಗ್ತಾ ಇರ್ತೀವಿ, ಯಾವುದೋ ಹೆಣ್ಮಗು ಮೇಲೆ ಒಂದು ಹಲ್ಲೆ ಆಗ್ತಾ ಇರುತ್ತೆ, ಕಾರಣ ಏನೇ ಇರ್ಬೋದು, ಆದರೆ ಅಲ್ಲಿ ನಿಂತ್ಕೊಂಡು ಕೇಳೋವಂಥ ಸಮಾಧಾನ ಯಾರಿಗೂ ಇರೋದಿಲ್ಲ, ಅದರದ್ದು ವಿಚಾರಿಸೋಕ್ಕೂ ಯಾರು ಮುಂದೆ ಹೋಗೋದಿಲ್ಲ. ನಮಗೆ ಯಾಕೆ ಬಿಡು ಅಂತ ಹೇಳ್ತಾರೆ. ಸೊ ಈ ರೀತಿಯ ಮನಸ್ಥಿತಿಯಲ್ಲಿ ಇರುವಂಥ ನಾಗರಿಕರು ಪ್ರಶ್ನೆ ಮಾಡೋದ್ರೆ ಹೇಗೆ ಅಲ್ವಾ? ಸೊ ನೀವು ಹೇಳಿದ್ರಿ, ಸರ್ ಕೂಡ ಹೇಳ್ತಾ ಇದ್ರು, ಹ್ಯೂಮನ್ ಟ್ರಾಫಿಕಿಂಗ್ ಜಾಸ್ತಿ ಆಗ್ತಾರೆ, ಆಮೇಲೆ ಬಾಲ್ಯ ವಿವಾಹ ಇನ್ನೂ ಜಾರಿಯಲ್ಲಿದೆ ಅಂತ. ಅಂದರೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲೇ ನಾವೆಲ್ಲ ಎಡವಿದೀವಿ ಅಂತ ಹೇಳ್ಬಿಟ್ಟು. ಅಂದರೆ ಹೆಣ್ಮಕ್ಳಿಗೆ ಸುರಕ್ಷತೆ ಅನ್ನೋದು ಇನ್ನೂ ಕೂಡ ಕಾಡ್ತಾ ಇದೆ, ಸುರಕ್ಷತೆಯ ಪ್ರಶ್ನೆ ಇನ್ನೂ ಕಾಡ್ತಾ ಇದೆ. ಸೊ ಅಸುರಕ್ಷತೆಯಲ್ಲೇ ನಾವಿನ್ನೂ ಬದುಕ್ತಾ ಇದ್ದೀವ ಹಾಗಿದ್ರೆ? ಹಾಗಾದ್ರೆ ಈ ಅಸುರಕ್ಷತೆ ಕಾರಣ ಯಾರು? ಇದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವೀಗ ಯೋಚನೆ ಮಾಡಬೇಕಾಗಿದೆ ಹೊರತು ಪರಿಹಾರವನ್ನು ಕಂಡುಕೊಳ್ಳೋದ್ರ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕಾಗಿರೋದು. ಸೊ ಸಮಸ್ಯೆಗಳು ಗತಕಾಲದಿಂದನೂ ಇದೆ ಅಂತ ಹೇಳಿದ್ರೆ ಪರಿಹಾರ ಯಾಕಿನ್ನೂ ಸಿಗ್ತಾ ಇಲ್ಲ? ಹಾಗಿದ್ರೆ ಬೆಂಗಳೂರು ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀವಿ ಅಲ್ವಾ, ಸಿಲಿಕಾನ್ ಸಿಟಿ, ರಾಜಧಾನಿ. ಸೊ ಇಂಥ ರಾಜಧಾನಿಯಲ್ಲೇ ಹೆಚ್ಚು ಆಘಾತಕಾರಿಯಾಗಿರುವಂಥ ಘಟನೆಗಳು ನಡೆದಿರುವಂಥದ್ದು, ಕಾರಣ ಕಿಡ್ನಾಪಿಂಗ್ ಕೇಸ್ ಆಗಿರುವಂಥದ್ದು. ಯಾಕೆ ಹಾಗಾದರೆ? ನಮ್ಮಲ್ಲಿ ಟೆಕ್ನಿಕಲ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ವಾ? ಟೆಕ್ನಿಕಲ್ ಸ್ಟ್ರೆಂತ್ ಇಲ್ವಾ? ನಾವು ಅಷ್ಟೊಂದು ಸ್ಮಾರ್ಟ್ ಸಿಟಿನಲ್ಲಿ ಸ್ಮಾರ್ಟ್ನೆಸ್ ಆಗ್ತಾ ಇಲ್ವಾ? ಸೊ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ನಾನು ಇಲ್ಲಿ ಹೇಳೋದು ಇಷ್ಟಪಡೋದೇನು ಅಂತಂದರೆ, ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ಮಾತ್ರ ಜವಾಬ್ದಾರಿ ಅಲ್ಲ, ಮೂಲತಃ ಕುಟುಂಬ ಜವಾಬ್ದಾರಿನ ತಗೊಬೇಕು. ತಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಎಲ್ಲರ ಕೈಲಿ ಇವಾಗ ಸ್ಮಾರ್ಟ್ಫೋನ್ಸ್ ಇದೆ. ಸೊ ನಾವು ಸ್ಮಾರ್ಟ್ಫೋನ್ ಕೊಡಿಸ್ಬಿಡ್ತೀವಿ, ಅಲ್ಲಿ ಜವಾಬ್ದಾರಿ ಕಳೀತಾ ಆಗಿದೆ ಇಲ್ವಲ್ಲ? ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಷನ್ ಆಗ್ಬಿಟ್ಟು ಅಲ್ಲಿಂದಲೇ ಟಾಟೆಲ್ಲ ಶುರುವಾಗಿ ಸೋಷಿಯಲ್ ಮೀಡಿಯಾದಿಂದ ವಿವಾಹ ಆಗಿರೋಂಥ ಎಷ್ಟೋ ಪ್ರೇಮ ಪ್ರಕರಣಗಳು ಇದ್ದಾವೆ ನಮ್ಮದು ಸಾಕ್ಷಿಯಾಗಿ. ಅದೆಲ್ಲ ಓಕೆನಾ? ಹಾಗಿದ್ರೆ ತಪ್ಪಲ್ವಾ? ಈ ನಿಮ್ಮ ಮಗುಗೆ ನೀವು ಮೊಬೈಲ್ ಫೋನ್ ಕೊಡಿಸಿದ್ರಿ ಸರಿ, ಮಗು ಏನು ಮಾಡ್ತಾ ಇದೆ? ನಿಮ್ಮ ಮಗಳು ಏನು ಮಾಡ್ತಾ ಇದ್ದಾರೆ? ನಿಮ್ಮ ಮಗ ಏನು ಮಾಡ್ತಾ ಇದ್ದಾರೆ? ಯಾರ ಜೊತೆ ಚಾಟ್ ಮಾಡ್ತಾ ಇದ್ದಾರೆ? ಇವಾಗ ಸರ್ಕಾರ ಕೂಡ ಬ್ಯಾನ್ ಮಾಡಿದೆ, ಅಂಡರ್ 18 ಸ್ಮಾರ್ಟ್ಫೋನ್ ಯೂಸ್ ಮಾಡಬಾರ್ದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು ಅಂತ. ಇಟ್ಸ್ ಅ ಗುಡ್ ಮೂವ್ ಅಲ್ವಾ? ಆದರೂ ಕೂಡ ನಾನು ಇವತ್ತಿಗೂ ನೋಡ್ತೀನಿ, ಚಿಕ್ಕ ಪುಟ್ಟ ಮಕ್ಕಳ ಕೈಯಲ್ಲೂ ಕೂಡ ಫೋನ್ ಇರುತ್ತೆ. ದೇ ಈಸಿಲಿ ದೇ ಸ್ಕ್ರೋಲ್ ದ ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ. ಚಿಕ್ಕ ಮಗು ಗೊತ್ತು ಯೂಟ್ಯೂಬಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅಂತ. ನೀವು ರೆಸ್ಟ್ರಿಕ್ಟ್ ಮಾಡಿದ್ರು ಮನೆಯಲ್ಲೇ ನೀವು ಅದನ್ನು ರೆಸ್ಟ್ರಿಕ್ಟ್ ಮಾಡಿ ರೆಡಿ ಇಲ್ಲ. ಗವರ್ನಮೆಂಟ್ ಹ್ಯಾಸ್ ಬ್ಯಾನ್. ಮೊದಲನೇದಾಗ ಅದೇ ಆಗಬೇಕಾಗಿರೋದು. ಬುಡದಲ್ಲಿ ನಾವು ಸರಿ ಮಾಡ್ಕೊಂಡ್ರೆ ಮರ ಬೆಳೀತಾ ಬೆಳೀತಾ ತಾನಾಗಿ ಒಳ್ಳೆ ಫಲ ಕೊಡುತ್ತೆ. ಮಾತನಾಡೋಣ ಮೇಡಮ್. ಇನ್ನು ಬಸವರಾಜ್ ಸರ್, ಎಲ್ಲ ಒಂದು ಕಡೆ ವೈಲೆನ್ಸ್ ಅಪರಾಧವೇ, ಆದರೆ ಆ ವೈಲೆನ್ಸ್ ಅನ್ನು ನೋಡಿಕೊಂಡು ಸೈಲೆಂಟ್ ಆಗಿರೋದು ಕೂಡ ಒಂಥರ ಅಪರಾಧ. ಅಂದರೆ ನಾಗರಿಕರು ಕೂಡ ಸ್ವಯಂ ಪ್ರೇರಿತವಾಗಿ ಅಲರ್ಟ್ ಆಗಬೇಕು ಎನ್ನುವಂತಹದ್ದು. ಸರ್, ಇದು ಎಷ್ಟು ಈಗ 7 ಕೋಟಿ ಕನ್ನಡಿಗರು ಇರುವಂತಹ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯನ್ನು ಕೂಡ ನಾವು ಎಚ್ಚರಿಸೋದು ಇಲಾಖೆ ಅಥವಾ ನಮ್ಮ ನಾಳುವವರು ಎಚ್ಚರಿಸಬೇಕು ಅಥವಾ ನಾವು ಸ್ವಯಂ ಪ್ರೇರಿತವಾಗಿ ಅಲರ್ಟ್ ಆಗಿರ್ಬೇಕಾ ಅನ್ನುವಂಥ? ಇಲ್ಲ, ಮೇಡಮ್ ಹೇಳಿದಾಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಿಜ. ಬಟ್ ಕೆಲವೊಂದು ಏನಿದೆ, ಕೆಲವೊಂದು ಸಂಘಟನೆಗಳಿದ್ದಾವೆ. ಈ ಮಂಗಳೂರಲ್ಲಿ ಒಂದು ಪಬ್ ದಾಳಿ ಮಾಡಿದ್ರು. ಒಂದು ಯಾವುದೋ ಹೆಣ್ಮಕ್ಳು ಹುಡ್ಕೊಂಡು ಬರ್ತ್ಡೇನೋ ಆಚರಣೆ ಮಾಡ್ತಾಯಿದ್ರು. ಅವ್ರನ್ನ ಕೂದಲ ಹಿಡಿದು ಹೊಡೆದು ಗದ್ದಲ ಮಾಡಿ ಗಲಾಟೆ ಮಾಡಿ ಎಲ್ಲ ನೈತಿಕ ಪೊಲೀಸ್ಗಿರಿ ಥರ ಮಾಡಿ ಈ ಥರ ದೌರ್ಜನ್ಯ ಕ್ರಿಯೇಟ್ ಮಾಡಿದ್ರು. ಈಗ ರಸ್ತೆಯಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಏನಾದರೂ ಗಲಾಟೆ ಮಾಡಿದ್ರೆ, ಏನಾದರೂ ಯೂಟೀಸ್ ಮಾಡಿದ್ರೆ ಯಾರೂ ಅವ್ರಿಗೆ ಪ್ರೊಟೆಕ್ಷನ್ ಹೋಗೋದು, ಯಾರು ಯಾಕಂತ ಕೇಳೋಲ್ಲ, ತಮ್ಮ ಬಡಿಗೆ ತಾವೇ ಹೋಗ್ತಿರ್ತಾರೆ. ಸ್ವಲ್ಪ ನಾಗರಿಕರು ತಮ್ಮ ಅಟ್ಲೀಸ್ಟ್ ಗಂಡುಮಕ್ಕಳಾದ್ರೂ ಅಟ್ಲೀಸ್ಟ್ ಯಾಕೆ ಹಿಂಗೆ ಮಾಡ್ತೀವಿ ಅನ್ನೋದು ಅಂತ ಕೇಳೋ ಸೌಜನ್ಯತೆ ಇಲ್ಲ, ಧೈರ್ಯ ಇಲ್ಲ. ಆ ಲೆವೆಲಿಗಿದ್ರೆ ಪ್ರತಿಯೊಂದಕ್ಕೂ ಪೊಲೀಸರು ಬಂದರೆ ಎಲ್ಲಿ ಬರ್ತಾರೆ? ಎಲ್ಲಿ ಇರ್ತಾರೆ ಪೊಲೀಸರು? ಅಟ್ಲೀಸ್ಟ್ ಜನರು ಸ್ವಲ್ಪ ಧೈರ್ಯದಿಂದ ಒಂದು 4 ಜನ ಮುಂದೆ ಬರಬೇಕು. ಏನಪ್ಪ ಒಬ್ಬ ಇದ್ದೀನಿ, ನಾನು ಏನು ಮಾಡಲಿಕ್ಕಾಗಲ್ಲ, ಅವನಲ್ಲಿ ಮಚ್ಚಿ ಇದೆ, ಬಂದೂಕಿದೆ ಅಂದರೆ ಹೆಲ್ಕೊಳ್ಳಿ ಆಮದು ಬೇರೆ. ಏನೂ ಇಲ್ಲಾರ್ದೆ ಹುಡುಗಿಗೆ ಚಿಡಾಸ್ತಾ ಇದ್ರೆ, ಹೊಡಿತಾ ಇದ್ರೆ, ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ರೆ ಹಾಗೆ ಯಾರೂ ಏನು ಕ್ವಶನ್ ಮಾಡೋದಿಲ್ಲ. ನಮಗೆ ಬಿಡು ಅಂತ ಅನ್ನೋದು ಹೋಗ್ತಾ ಇರೋದು. ಅಂದರೆ ಇವ್ರ ಮನೆ ಹೆಣ್ಮಕ್ಳಿಗೆ ಹೊಡೆದಾಗ ಯಾವಾಗ ಎಚ್ಚರ ಆಗ್ತದ? ಇದು ಸ್ವಲ್ಪ ಜನರಲ್ಲೇನೋ ಕಾಳಜಿ ಬೇಕು.
ಅದೇ ರೀತಿ ಅಧಿಕಾರಿಗಳು ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು. ಈ ಎಷ್ಟೊಂದು ಮಿಸ್ಸಿಂಗ್ ಕೇಸ್ಗಳು ಆಗ್ತವೆ ನಮ್ಮಲ್ಲಿ, ಭಾಳಷ್ಟು ಮಿಸ್ಸಿಂಗ್ ಕೇಸ್ ಆಗ್ತವೆ. ನಾವು ಲೆಕ್ಕಕ್ಕೆ ತಗೋದಿಲ್ಲ, ಒಂದು 4 ದಿವಸ ಹುಡುಕ್ದಂಗೆ ಮಾಡ್ತೇವೆ. ಪೇರೆಂಟ್ಸ್ ಅವರು ಮಾಹಿತಿ ಕೊಡ್ತಾರೆ, ಇಂಥಲ್ಲಿದ್ದಾಳೆ ಅಲ್ಲಿದ್ದಾಳೆ, ಅವ್ರ ಜೊತೆಗೆ ಸಂಬಂಧಿತ್ತು, ಇವ್ರ ಜೊತೆಗೆ ಸಂಬಂಧಿತ್ತು, ಅಲ್ಲಿ ಹೋಗಿರ್ಬೋದು ಇಲ್ಲಿ ಹೋಗಿರ್ಬೋದು ಅಂತ ಬರೀ ಸಸ್ಪೆಕ್ಟ್ ಮೇಲೆ ನಾವು ತನಿಖೆ ಮಾಡ್ತೀವಿ ಹೊರತಾಗಿ ಅಥೆಂಟಿಕ್ ಆಗಿ ಏನೂ ಮಾಡೋದಿಲ್ಲ, ಇಂಟ್ರೆಸ್ಟು ತೊಗೊಳ್ಳೋದಿಲ್ಲ ಅದಕ್ಕೆ. ಯಾಕಂದರೆ ಕೇಸ್ಗಳು ಸಾಕಷ್ಟು ಇರ್ತವೆ, ಸಾಕಷ್ಟು ಬೇರೆ ಬೇರೆ ಇಂಪಾರ್ಟೆಂಟ್ ಕೇಸ್ಗಳು ಬರ್ತವೆ. ಯಾರು ಇದರಲ್ಲಿ VIP ಇರ್ತಾರೆ, ಯಾರು VIP ಫೋನ್ ಮಾಡ್ತಾರೆ ಅಂಥ ಕೇಸ್ಗಳನ್ನು ಮಾತ್ರ ನಾವು ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಸರ್ ಈಗ ಯಾರು ಇಲ್ಲಾರ್ದೆ ಇದ್ದಂದ್ರೆ ಪಾಪ ಅವಕ್ಕೆ ದಿಕ್ಕ ಇರೋದಿಲ್ಲ. ಸರ್ ಈ ನಿರ್ಲಕ್ಷ್ಯನೇ ಆತಂಕ ಅಂತ ಅಂದ್ರೆ ಅದು ನಿರ್ಲಕ್ಷ್ಯ ಅಂತಲ್ಲ, ಅದಕ್ಕೆ ಸಮಯ ಇರೋದಿಲ್ಲ ಪೊಲೀಸರಿಗೆ. ಎಲ್ಲ ರೀತಿಯಿಂದ ಕೇಸು ಇರ್ತದೆ. ಈಗ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇರ್ತದೆ, ಯಾವನೋ VIP ಬರ್ತಾರೆ, ಬಂದೋಬಸ್ತ್ ಇರ್ತದೆ. ಈಗ ಇದ್ದ ಕೇಸುಗಳು ತನಿಖೆ ಮೇಲೆ ಅಂಥದ್ದು ಇರ್ತವೆ, ರಾಬರಿ, ಡಕಾಯಿಟಿ, ಮರ್ಡರು ಅಂಥ ಕೇಸ್ನಲ್ಲಿ ನಾವು ಬೀಜಿ ಇರ್ತೇವೆ. ಈ ಮಿಸ್ಸಿಂಗ್ ಕೇಸ್ ಅಂದರೆ ಲೆಕ್ಕಕ್ಕೆ ಇಲ್ಲ ಪೊಲೀಸರಿಗೆ, ಆ ಥರ ಆಗಿಬಿಟ್ಟಿರ್ತದೆ. ಇದು ಯಾವಾಗ ಲಾಸ್ಟ್ ಇದು ರೇಸು, ಕೊನೆಯ ಇದು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು. ಸೊ ಆ ಥರ ಯಾರಾದರೂ ಫೋನ್ ಮಾಡಿದ್ರು, ಆಫೀಸರ್ಸ್ ಬೇರೆ ಹತ್ತಿದ್ರು, VIP ಫೋನ್ ಮಾಡಿದ್ರೆ ಅಂದ್ರೆ ಅದು ಸ್ವಲ್ಪ ಇಂಟ್ರೆಸ್ಟ್ ಒಂದು ಮಾಡ್ತಾರೆ. ಇಲ್ಲಾಂದರೆ ರುಟೀನಾಗಿ ಮಾಡು, ಅವ್ರು ಯಾರಾದರೂ ಸಂಬಂಧಿಕರು ಬಂದು ಇಂಥಲ್ಲಿದ್ದಾಳೆ ಅಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂತ ಏನಾದರೂ ಮಾಹಿತಿ ಕೊಟ್ಟರೆ ಆವಾಗ ಒಂದಿಬ್ಬರು ಪೊಲೀಸರು ಕಳಿಸಿ ವ್ಯವಸ್ಥೆ ಮಾಡ್ತೀವಿ. ಸೊ ಈ ಥರ ನೆಗ್ಲಿಜೆನ್ಸ್ ಇದೆ, ಇಂಟ್ರೆಸ್ಟ್ ಒಂದು ಮಾಡೋದಿಲ್ಲ, ಕಮಿಟೆಡ್ ಇಲ್ಲ. ಅದಕ್ಕಾಗಿ ಅಂತ ಹೇಳಿದು ಒಂದು ವಿಂಗ್ ಮಾಡಬೇಕು, ವಿಂಗ್ ಮಾಡಿ ಅದನ್ನು ಪರ್ಸ್ಯೂ ಮಾಡಿದ್ರೆ ಖಂಡಿತವಾಗಿಯೂ ಡಿಟೆಕ್ಟ್ ಆಗ್ತದೆ. ಬಟ್ ಯಾರೂ ಅದಕ್ಕೆ ಇಂಟ್ರೆಸ್ಟ್ ತೊಗೊಳ್ಳೋದಿಲ್ಲ, ವಿಂಗು ಮಾಡೋದಿಲ್ಲ. ಆಲ್ಮೋಸ್ಟ್ ಸಾಕಷ್ಟು ಒಂದು ಮಿನಿಮಮ್ ಒಂದು 25% ಲೇಡಿ ಪೊಲೀಸ್ ಇರಬೇಕು ಪೊಲೀಸ್ ಸ್ಟೇಷನ್ದಲ್ಲಿ, ಅಂದರೆ ಅದು ಹೆಚ್ಚಿಗೆ ಅನುಕೂಲ ಆಗ್ತದೆ. ಇಲ್ಲಾಂದರೆ ಗಂಡ್ಮಕ್ಳ ಮುಂದೆ ಅವು ಹೆಣ್ಮಕ್ಳು ಹೇಳಿಕೆ ನಾಚಿಕೊಳ್ತವೆ. ಈಗ ಏನು ಮಾಡ್ದ ಅಂತ ಹೇಳಿದ್ರೆ ಗಂಡಸ್ರ ಮುಂದೆ ಏನು ಹೇಳ್ತಾವೆ ಪಾಪ, ಅವು ಕಣ್ಣೀರು ನಾವೇ ನೋಡಿದ್ದೀವಿ, ಈಗ ಕುಂತು ಅಳ್ತಿರ್ತವೆ. ಅವು ಹೇಳಿಕ್ಕೆ ಬಾಯಿನೂ ಬರೋದಿಲ್ಲ, ಧೈರ್ಯನೂ ಇರೋದಿಲ್ಲ, ನಾಚಿಕೊಳ್ತಾರೆ. ಇಲ್ಲ ಈ ಥರ ಲೇಡಿ ಆಫೀಸರ್ಸ್ನು ಇತ್ತಿತ್ತಾಗಿ ಬರ್ತಾ ಇದ್ದಾರೆ, ಇಲ್ಲ ಅಂತೆಲ್ಲ ಬರ್ತಾ ಇದ್ದಾರೆ. ಬಟ್ ಇದು ಪರ್ಸೆಂಟೇಜ್ ಹೆಚ್ಚಾಗಬೇಕು, ಮಿನಿಮಮ್ 25% ಆಗಬೇಕು. ಅಂದಾಗೆ ಅವ್ರಿಗೆ ಸ್ವಲ್ಪ ರಕ್ಷಣೆನೂ ಸಿಗ್ತದೆ. ಮತ್ತು ಹೆಣ್ಮಕ್ಳಿಗೆ ಏನೋ ಅದು ಹಿಂದೆ ಪಿಂಕ್ ಕಲರ್ ವಾಹನ ಅಂತ ಮಾಡಿದ್ರು ರಕ್ಷಣೆ ಸಲುವಾಗಿ, ಅದು ಮಾಡಬೇಕು. ಈಗ ನೋಡಿ ಇದರಲ್ಲಿ ಇದರ ಯಾವುದು ಪಿ ಜಿಗಳಲ್ಲಿ ಲೇಡೀಸು ಹುಡುಗಿಯರು ಇರ್ತವೆ. ಯಾರು ಅದಕ್ಕೆ ನಾವು ಸಾಕಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೇವೆ, CC ಕ್ಯಾಮ್ರಾ ಹಾಕ್ರಿ, ವಾಚ್ಮೆನ್ ನಿಮ್ಸ್ರಿ, ಯಾರನ್ನು ಒಳಗೆ ಬಿಡಬೇಡ್ರಿ, ಗಂಡಸರಿಗೆ ಅಲೋ ಮಾಡಬೇಡ್ರಿ. ಏನಿದ್ರು ಮತ್ತೆ ರುಟೀನಾಗಿ ಹಾಗೆ ಎಷ್ಟೊಂದು ಅಫೆನ್ಸ್ ಆಗ್ತಾರೆ, ಒಳಗೆ ಹೋಗಿ ಗಲಾಟೆ ಮಾಡ್ತಾರೆ, ಹೋಗಿ ರೇಪ್ ಮಾಡಿದ್ದಾರೆ, ಎಷ್ಟೋ ಕೇಸ್ಗಳಾಗಿದ್ದಾರೆ. ಮುಂಚೆ ಲೈವ್ ಬ್ಯಾಂಡ್ ಅಂತ ಅನ್ನೋದಿತ್ತು, ಅಲ್ಲಿ ಲೇಡೀಸ್ ಇದ್ದಾಗ ಅದು ಹರಾಸ್ಮೆಂಟ್ ಆಯ್ತು, ವಿಪರೀತ. ಅವ್ರನ್ನೇ ತೊಗೊಂಡು ಹೋಗಿ ರೇಪ್ ಮಾಡಿ ಮರ್ಡರ್ ಮಾಡಿದ್ರು. ಸೊ ಅಂಥ ಕೇಸು ಆಗಿದ್ದಾವೆ. ಒಟ್ಟಿನ ಮೇಲೆ ಈ ಹೆಣ್ಮಕ್ಳಿಗೆ ನಾವು ಏನು ಗಂಡಸಿನ ಒಂಥರ ಏನು ದರ್ಪ ದೌರ್ಜನ್ಯ ಇದೆ, ಇನ್ನೂ ಹಂಗೆ ನಿರಂತರವಾಗಿ ನಡೀತಾನೆ ಇದೆ. ಅದು ಸ್ವಲ್ಪ ಅವ್ರ ಬಗ್ಗೆ ಕನಕರ ಬರೇ ಬಾಯಿ ಮಾತಿಂದ ಮಾತಾಡ್ತೀವಿ ಹೊರತಾಗಿ ಅದು ಹೃದಯದಿಂದ ಯಾರು ಫೋನ್ ಮಾಡೋ ಕೆಲಸ ಮಾಡೋದಿಲ್ಲ. ಪೊಲೀಸರಾಗಲಿ ಸಾರ್ವಜನಿಕರಾಗಲಿ ಅದು ಮನಸ್ಸಿನಿಂದ ಮಾಡಬೇಕು ಹೊರತಾಗಿ ಯಾವುದೋ ಕಾಟಕ್ಕೆ ಮಾಡೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.